ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಹಳೆ ಪಾನ್ ಕಾರ್ಡ್ ಇರ್ತಕ್ಕಂಥವರು ಹೊಸ ಪಾನ್ ಕಾರ್ಡನ್ನು ಅಂದರೆ 2.0 ಪಾನ್ ಕಾರ್ಡನ್ನು ಯಾವ ರೀತಿ ಮೊಬೈಲ್ ಮುಖಾಂತರ ಅಪ್ಡೇಟ್ ಮಾಡಿ ನಂತರ ಪೋಸ್ಟ್ ಮುಖಾಂತರ ಯಾವ ರೀತಿ ಪಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಹಳೆ ಪಾನ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೆ ಇದ್ದರೆ, ನಂತರ ಇಮೇಲ್ ಐ ಡಿ ಲಿಂಕ್ ಇಲ್ಲದೆ ಇದ್ದರೆ ಯಾವ ರೀತಿ ಲಿಂಕನ್ನು ಮಾಡಿ ನಾವು ಫ್ರೀಯಾಗೂ ಸಹ ಪಡ್ಕೋಬೋದು. ಅದೇ ರೀತಿಯಾಗಿ ನಮಗೆ ಪೋಸ್ಟ್ ಮುಖಾಂತರ ಪಾನ್ ಕಾರ್ಡ್ ಬೇಕು ಅಂತ ಅಂದರೆ ಹೊಸ ಪಾನ್ ಕಾರ್ಡ್ ಪೋಸ್ಟ್ ಮುಖಾಂತರ ಪಡ್ಕೊಳ್ಳೋಕ್ಕೂ ಸಹ ಬುಕ್ ಮಾಡ್ಕೋಬೋದು. ಸೊ ಇವೆರಡು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ಯಾವ ರೀತಿ ನಾವು ಹೊಸ ಪಾನ್ ಕಾರ್ಡನ್ನು ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲೂ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ನಾನು ನಿಮ್ಮ ಹಳೆ ಪಾನ್ ಕಾರ್ಡನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು 2.0ಗೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಆಮೇಲೆ ಪಾನ್ ಕಾರ್ಡನ್ನು ಯಾವ ರೀತಿ ಪೋಸ್ಟ್ ಮುಖಾಂತರ ತಗೊಳ್ಳೋದು ಅಂತ ತಿಳಿಸ್ತೀನಿ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಪಾನ್ ಕಾರ್ಡ್ ಫೆಸಿಲಿಟಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಸರ್ಚ್ ಕೊಟ್ಟರೆ ಈ ರೀತಿ ಬರುತ್ತೆ. ಫಸ್ಟ್ ಆಪ್ಷನ್ ಇದೆ ನೋಡಿ, ಅಡ್ರೆಸ್ ಅಪ್ಡೇಟ್ ಫೆಸಿಲಿಟಿ ಥ್ರೋ ಆಧಾರ್ ಬೇಸ್ಡ್ KYC ಅಂತ. ಅದು NSDL ಪಾನ್ ಕಾರ್ಡ್ ಇರ್ತಕ್ಕಂಥವ್ರು ಮಾಡ್ಕೊಳ್ಳಿ. ಅದೇ UTI ಪಾನ್ ಕಾರ್ಡ್ ಇರ್ತಕ್ಕಂಥವ್ರು ಇಲ್ಲಿ ಮೂರನೇ ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪಾನ್ ಕಾರ್ಡ್ ಹಿಂದೆಗಡೆ ಇರುತ್ತೆ UTI NSDL ಅಂತ ಹೇಳ್ಬಿಟ್ಟು. ಸೊ ನಾನು ಈ ಒಂದು ವಿಡಿಯೋದಲ್ಲಿ UTI ಮುಖಾಂತರ ಪಾನ್ ಕಾರ್ಡನ್ನು ಪಡ್ಕೊಂಡಿರ್ತಕ್ಕಂಥವ್ರು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು NSDL ಅಲ್ಲಿ ಪಾನ್ ಕಾರ್ಡ್ ಮಾಡ್ಕೊಂಡಿರ್ತಕ್ಕಂಥವ್ರು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ತಿಳಿಸ್ತೀನಿ. ಸೊ ನಾನು ಇಲ್ಲಿ ಮೂರನೇ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಫೆಸಿಲಿಟಿ ಆಫ್ ಆಧಾರ್ ಅಪ್ಡೇಟ್ ಇನ್ ಪಾನ್ ಡಾಟಾ ಬೇಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಸಿಂಪಲ್ ಆಗಿ ಇರುತ್ತೆ, ನೀವು ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿ ಪಾನ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರನ್ನು ಹಾಕಿ. ನಂತರ ಆಧಾರ್ ನಂಬರ್ ಅಂತಿದೆ ನೋಡಿ, ಅದ್ರ ಪಕ್ಕದಲ್ಲಿ ಬಾಕ್ಸು, ಅಲ್ಲಿ ಆಧಾರ್ ನಂಬರನ್ನು ಹಾಕಿ. ನಂತರ ಮೂರನೇ ಆಪ್ಷನ್ ಇದೆ ನೋಡಿ, ಮೊಬೈಲ್ ನಂಬರ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಿಮ್ಮ ಪಾನ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದರೆ ಅಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನಂತರ ಇಮೇಲ್ ಐ ಡಿಯನ್ನು ಕೇಳಿಬಿಟ್ಟು ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡಿ. ನಂತರ ಆಧಾರ್ ಅಪ್ಡೇಟ್ ಸೋರ್ಸ್ ಅಂತಿದೆ ನೋಡಿ, ಅದ್ರ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಸೆಲೆಕ್ಟ್ ಸೋರ್ಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಬೇಸ್ಡ್ KYC ಅಡ್ರೆಸ್ ಅಪ್ಡೇಟ್ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಡಿಜಿ ಲಾಕರಿಂದ ನೀವು ಅಪ್ಡೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಧಾರ್ ಬೇಸ್ಡ್ KYC ಅಡ್ರೆಸ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಏನು ಕ್ಯಾಪ್ಚರ್ ಇದೆ ಆ ಒಂದು ಕ್ಯಾಪ್ಚರನ್ನು ಎಂಟ್ರಿ ಮಾಡಿಬಿಟ್ಟು ಲೆಫ್ಟ್ ಸೈಡಲ್ಲಿ ಅಗ್ರಿ ಅನ್ನೋ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ. ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ಇಲ್ಲಿ ಓಕೆ ಅಂತ ಕೊಡಿ. ಸೊ ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಏನು ಅಲ್ಲಿ ಎಂಟ್ರಿ ಮಾಡಿರ್ತೀರ ಆಗಲೇ ಆ ಒಂದು ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ ಒಂದು OTPಯನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಮೇಲುಗಡೆ ಏನು ಕ್ಯಾಪ್ಚರ್ ಇದೆ ಆ ಒಂದು ಕ್ಯಾಪ್ಚರನ್ನು ಅದೇ ರೀತಿಯಾಗಿ ಎಂಟ್ರಿ ಮಾಡಿಬಿಟ್ಟು ಲೆಫ್ಟ್ ಸೈಡಲ್ಲಿ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ಅಡ್ರೆಸ್ ಡೀಟೇಲ್ ಎಲ್ಲ ಬರುತ್ತೆ, ನಿಮ್ಮ ಏರಿಯಾ ಪಿನ್ ಕೋಡ್ ಎಲ್ಲ ಬರುತ್ತೆ. ಸೊ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಕ್ಯಾಪ್ಚರ್ ಏನು ಕಾಣಿಸ್ತಾ ಇದೆ ಆ ಒಂದು ಕ್ಯಾಪ್ಚರನ್ನು ಕೆಳಗಡೆ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಓಕೆ ಅಂತೇಳಿ ಕೊಟ್ಬಿಟ್ಟು ಡೌನ್ಲೋಡ್ ರೆಸಿಪ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಸಿಪ್ಟ್ ಡೌನ್ಲೋಡ್ ಆಗುತ್ತೆ. ನೀವು ನಿಮ್ಮೊಂದು ಪಾನ್ ಕಾರ್ಡ್ಗೆ ಮೊಬೈಲ್ ನಂಬರು ನಂತರ ಇಮೇಲ್ ಐ ಡಿಯನ್ನು ಲಿಂಕ್ ಮಾಡಿರ್ತೀರಾ. ಅದು ಅಪ್ಡೇಟ್ ಆಗಬೇಕಾದ್ರೆ ವರ್ಕಿಂಗ್ ಡೇಸ್ 10ರಿಂದ ಹಿಡಿದು 15 ದಿನ ಆಗುತ್ತೆ. 15 ದಿನ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ರೀಪ್ರಿಂಟ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಪಾನ್ ಕಾರ್ಡ್ ರೀಪ್ರಿಂಟ್ಗೆ ಯಾವ ರೀತಿ ಅಪ್ಲೈ ಮಾಡೋದಪ್ಪ ಅಂತ ಅಂದರೆ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ UTI ಪಾನ್ ಕಾರ್ಡ್ ರೀಪ್ರಿಂಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಫಸ್ಟ್ ಆಪ್ಷನ್ ಇದೆ ನೋಡಿ, ಪಾನ್ ಕಾರ್ಡ್ ಅಪ್ಲೈ UTI ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ರೀಪ್ರಿಂಟ್ ಪಾನ್ ಕಾರ್ಡ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಪಾನ್ ಅಂತಿದೆ ನೋಡಿ, ನಂತರ ಪಾನ್ ನಂಬರ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ. ಅದಾದಮೇಲೆ ನಿಮ್ಮ ಪಾನ್ ಕಾರ್ಡಲ್ಲಿ ನೀವು ಹುಟ್ಟಿರ್ತಕ್ಕಂಥ ಡೇಟು ಮಂತು ಇಯರ್ ಇರುತ್ತೆ, ಮಂತು ನಂತರ ಇಯರನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಎಂಟರ್ ಕ್ಯಾಪ್ಚರ್ ಟೆಕ್ಸ್ಟ್ ಅಂತಿದೆ ನೋಡಿ, ಮೇಲೆ ಏನು ಕ್ಯಾಪ್ಚರ್ ಇದ್ದರೆ ಆ ಒಂದು ಕ್ಯಾಪ್ಚರನ್ನು ಕೆಳಗಡೆ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರು ಇಮೇಲ್ ಐ ಡಿ ಎಲ್ಲ ಅಪ್ಡೇಟ್ ಆಗಿರುತ್ತೆ, ಅಡ್ರೆಸ್ ಎಲ್ಲ ಅಪ್ಡೇಟ್ ಆಗಿರುತ್ತೆ. ಈಗ ನೀವು ಮೇಲೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆಯೋ ಆ ಒಂದು ಕ್ಯಾಪ್ಚರನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ನಿಮಗೆ ಬೋತ್ ಅಂತಿದೆ ನೋಡಿ,
ನಿಮಗೆ ಮೇಲ್ಗೂ ಸಹ ಪಾನ್ ಕಾರ್ಡ್ ಬರುತ್ತೆ, ನಂತರ ಪೋಸ್ಟ್ ಮುಖಾಂತರ ಸಹ ಬರುತ್ತೆ. ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓನ್ಲಿ ಮೇಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೇಲಿಗೆ ಮಾತ್ರ ಬರುತ್ತೆ. ಓನ್ಲಿ SMS ಅಂದರೆ ಬರೀ ನಿಮಗೆ SMS ಬರುತ್ತೆ ಸ್ನೇಹಿತರೆ. ಸೊ ನಮಗೆ ಪೋಸ್ಟ್ಗೂ ಬರಬೇಕು, ನಂತರ ಮೇಲ್ಗೂ ಬರಬೇಕಂದ್ರೆ ಬೋತ್ ಅನ್ನೋದ್ರ ಮೇಲೇ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಎಲ್ಲಾದ್ರೂ ಬ್ಯಾಂಕಲ್ಲಿ ಅಥವಾ ಎಲ್ಲಾದ್ರೂ ಎತ್ಕೊಂಡು ಹೋಗ್ಬೇಕಾದ್ರೆ ಪಾನ್ ಕಾರ್ಡು ನಾವು ತೋರಿಸ್ಬೇಕಾಗುತ್ತೆ. ಬರೀ ನಾವು ಈ ಪಾನ್ ಕಾರ್ಡನ್ನು ತಗೊಂಡ್ರೆ ಕಷ್ಟ ಆಗುತ್ತೆ. ಹಾಗಾಗಿ 50 ರೂಪಾಯಿ ಚಾರ್ಜ್ ಆಗುತ್ತೆ ಸ್ನೇಹಿತರೆ. ಸೊ 50 ರೂಪಾಯಿ ನಾವು ಇಲ್ಲಿ ಪೇ ಮಾಡಿದ್ರೆ ಪೋಸ್ಟ್ ಮುಖಾಂತರ ನಮಗೆ ಬರುತ್ತೆ. ಸೊ ಇಲ್ಲಿ ಮೇಲೆಗಡೆ ಏನು ಕ್ಯಾಪ್ಚರ್ ಇದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ರೆಡಿ ಬೋತ್ ಅಂತ ಹೇಳ್ಬಿಟ್ಟು ಅದೇ ಸೆಲೆಕ್ಟ್ ಆಗಿರುತ್ತೆ. ನಿಮ್ಗೇನಾದರೂ ಬರೀ ಮೇಲಿಗೆ ಬರೋ ಆಗಿದ್ರೆ ನೀವು ಪ್ರಿಂಟ್ ತಗೊಂಡು ಇಟ್ಕೋಬೇಕಾಗುತ್ತೆ, ಅದನ್ನೇ ಲ್ಯಾಮಿನೇಷನ್ ಮಾಡಿಕೊಂಡು. ಅದಕ್ಕಿಂತ ನೀವು ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಬೋತ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲೆಗಡೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಆ ಕ್ಯಾಪ್ಚರನ್ನು ಎಂಟ್ರಿ ಮಾಡಿಬಿಟ್ಟು ಲೆಫ್ಟ್ ಸೈಡಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೆಟ್ OTP ಅಂತ ಕೊಟ್ಟರೆ ಈಗ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಅಂದರೆ ಪಾನ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಒಂದು OTPಯನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರು ಇಮೇಲ್ ID ಅಂತಿದೆ ನೋಡಿ, ಅದು ಹಾಕಿದ್ರೆ ಆಗ್ಬೋದು, ಇಲ್ಲ ಅಂದರೆ ಇಲ್ಲ, ಅದು ನಿಮ್ಮಿಷ್ಟ. ಅದಾದಮೇಲೆ ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಪೇಮೆಂಟ್ ಮಾಡ್ತೀರಾ ಅಥವಾ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ತೀರಾ ಅಥವಾ QR ಕೋಡ್ ಮುಖಾಂತರ ಮಾಡ್ತೀರಾ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು QR ಕೋಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಈ ರೀತಿಯಾಗಿ ಬರುತ್ತೆ. ಸೊ ಅದರಲ್ಲಿ ಭೀಮ್ ಆ್ಯಪ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ QR ಕೋಡ್ ತೋರಿಸುತ್ತೆ. ಇದನ್ನು ನಾವು ನಮ್ಮೊಂದು ಫೋನಲ್ಲಿ ಸ್ಕ್ಯಾನ್ ಮಾಡಿದ್ರೆ 50 ರೂಪಾಯಿ ಕೇಳುತ್ತೆ. ನಮ್ಮ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಏನು ಪಾಸ್ವರ್ಡ್ ಇಟ್ಕೊಂಡಿರ್ತೀರಿ ಆ ಒಂದು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ರೆ ನಮ್ಮ ಮೊಬೈಲಿಂದ ಪೇಮೆಂಟ್ ಕಟ್ಟಾಗುತ್ತೆ. ಈ ರೀತಿಯಾಗಿ ಬರುತ್ತೆ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು. ಆ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಡೌನ್ಲೋಡ್ ರೆಸಿಪ್ಟ್ ಅಂತ ಕೊಟ್ಟರೆ ನಾವು ಪೇಮೆಂಟ್ ಕಟ್ಟಿರ್ತಕ್ಕಂಥ ರೆಸಿಪ್ಟು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇನ್ನು ವರ್ಕಿಂಗ್ ಡೇಸ್ 15ರಿಂದ 20 ದಿನದ ಒಳಗಾಗಿ ನಮಗೆ ಡಿಜಿಟಲ್ ಪಾನ್ ಕಾರ್ಡ್ ಅಂದರೆ ಏನಿದೆ ಪಾನ್ ಕಾರ್ಡ್ 2.0 ಅದು ಪೋಸ್ಟ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ನಮ್ಮ ಮೊಬೈಲ್ ಮುಖಾಂತರನೇ ಹೊಸ ಪಾನ್ ಕಾರ್ಡ್ ಏನಿದೆ 2.0 ಅದಕ್ಕೆ ಬುಕ್ ಮಾಡ್ಕೋಬೋದು. ಪೋಸ್ಟ್ ಮುಖಾಂತರನೂ ಬರುತ್ತೆ. ನಂತರ ಮೇಲ್ಗೆ 4-5 ಡೇಸ್ ಒಳಗಡೆ ಮೇಲ್ಗೂ ಸಹ ಬರುತ್ತೆ ಸ್ನೇಹಿತರೆ. ಮೇಲ್ ಸಹ ನೀವು ಚೆಕ್ ಮಾಡ್ಕೋಬೋದು. ಹಾಗಾಗಿ ಹೊಸ ಪಾನ್ ಕಾರ್ಡಲ್ಲಿ ನಾವು ಮೊಬೈಲ್ ನಂಬರು ನಂತರ ಇಮೇಲ್ ID-ಯನ್ನು ಅಪ್ಡೇಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.